ಯಾವ ದಿಕ್ಕೂ ಕನಿಷ್ಠವಲ್ಲ, ಯಾವ ದಿಕ್ಕೂ ಶ್ರೇಷ್ಠವಲ್ಲ. ಆರೋಗ್ಯ ಸಮಸ್ಯೆ ಬರುತ್ತೆ ಬೇಡ ಅಂತ ಹೇಳಿರೋದು. ಸುಲಭ ಪರಿಹಾರ, ಅದೇ ದಿಕ್ಕಿನಲ್ಲಿ ನೀವು ಮಹಾದ್ವಾರ ಇಡಲೇಬೇಕು. ಒಂದು ಸಾಯಾಮಿ ಸವಳಿ ಥರ ಜಾಯಿಂಟ್ ಆಗಿಬಿಟ್ಟಿದೆ ಇವಾಗ. ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಮೈಸೂರು ಚಾನಲ್ಗೆ ಸುಸ್ವಾಗತ. ಯಾವ ದಿಕ್ಕಿನ ನಿವೇಶನ ತಗೋಬೇಕು, ಇದು ತುಂಬ ಗೊಂದಲ. ಇವತ್ತು ನೀವು ಎಲ್ಲ ಸೋಷಿಯಲ್ ಮೀಡಿಯಾ ಚಾನಲ್ಗಳಲ್ಲಿ ನೀವು ನೋಡ್ತಾ ಹೋದರೆ ನಿಮ್ಮನ್ನು ಹೆದರಿಸಿ ಆ ನಿವೇಶನ ಅಷ್ಟು ನಿಕೃಷ್ಟವಾಗಿ ಮಾಡ್ತಕ್ಕಂಥ ಇದೆ. ಆದರೆ ದೈವದ ಸೃಷ್ಟಿನಲ್ಲಿ ಯಾವ ದಿಕ್ಕೂ ಕನಿಷ್ಠವಲ್ಲ, ಯಾವ ದಿಕ್ಕೂ ಶ್ರೇಷ್ಠವಲ್ಲ. ಎಲ್ಲ ದಿಕ್ಕುಗಳಿಗೂ ತನ್ನದೇ ಆದ ಪ್ರಾತಿನಿಧ್ಯ ಇದೆ. ಸೊ ಹಾಗಾಗಿ ನಿವೇಶನ, ನೀವು ನನಗೆ ಉತ್ತರದ ನಿವೇಶನ ಆಗುತ್ತಾ, ಪೂರ್ವದ ನಿವೇಶನ ಆಗುತ್ತಾ, ಪಶ್ಚಿಮದಾಗಲ್ವಾ ಅಂತ ಹೇಳಿ ಪಶ್ಚಿಮ ಮತ್ತು ದಕ್ಷಿಣವನ್ನು ನಿಕೃಷ್ಟವಾಗಿ ಕಾಣ್ತಕ್ಕಂಥ ವಾಸ್ತು ಪಂಡಿತರು ಇವತ್ತು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಸೊ ನೀವು ನೋಡಬೇಕಾಗಿರೋದು, ಯಾವ ದಿಕ್ಕೂ ಶ್ರೇಷ್ಠವಲ್ಲ, ಯಾವ ದಿಕ್ಕೂ ಕನಿಷ್ಠವೂ ಅಲ್ಲ. ಅದರಿಂದ ಯಾವುದೂ ವರಿ ಮಾಡಬೇಡಿ. ವಾಸಯೋಗ್ಯ ಇದೆಯಾ ನೋಡಬೇಕಾಗತ್ತೆ. ಯಾತಕ್ಕೆ ನೀವೊಂದು ವಿಚಾರಧಾರೆ ಮಾಡಬೇಕು ಅಂತಂದರೆ, ಯಾವುದಕ್ಕೋಸ್ಕರ ಈ ಪಶ್ಚಿಮ ಮತ್ತು ದಕ್ಷಿಣವನ್ನು ಅವಾಯ್ಡ್ ಮಾಡ್ತಾಯಿದ್ರು ಹಿರಿಯರು ಅಂತಕ್ಕಂಥದ್ದು ನೀವು ಒಂಚೂರು ಗಮನಿಸ್ಕೊಂಡ್ರೆ ಈ ಚಾನಲ್ ಮುಖಾಂತರ ನಿಮಗೆ ಒಂದು ಎಜುಕೇಟಿವ್ ಪ್ರೋಗ್ರಾಮ್ ಥರ ಆಗುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ, ಬೆಳಗಿನ ಸೂರ್ಯ ಪೂರ್ವದಲ್ಲಿ ಉದಯವಾದ ನಂತರದಲ್ಲಿ ಅವನು ಸನ್ಸೆಟ್ ಅಂತ ಇರ್ತೀವಿ, ಸೂರ್ಯ ಅಸ್ತ ಆಗೋ ಸಮಯದಲ್ಲಿ ಏನಾಗುತ್ತೆ, ಮಹಾದ್ವಾರವನ್ನು ನಾವು ಪಶ್ಚಿಮದಲ್ಲಿ ಮತ್ತು ದಕ್ಷಿಣದಲ್ಲಿ ಇಟ್ಕೊಂಡ್ರೆ ಮಧ್ಯಾಹ್ನದ ಬಿಸಿಲು ಮನೆ ಮುಂಭಾಗದಲ್ಲಿ ಬೀಳುತ್ತೆ. ಈ ಮಧ್ಯಾಹ್ನದ ಬಿಸಿಲು ಆರೋಗ್ಯಕ್ಕೆ ಹಾನಿಕರ. ಮನೆಯಲ್ಲಿ ವಯಸ್ಸಾದವರು ಇರ್ತಾರೆ, ಮಕ್ಕಳಿರ್ತಾರೆ, ಆಟ ಆಡೋ ಮಕ್ಕಳಿರ್ತಾರೆ, ಗೃಹಿಣಿಯರಿರ್ತಾರೆ, ಸದಾಕಾಲ ಮನೆಯಲ್ಲೇ ಇರಬೇಕಾದ ಪರಿಸ್ಥಿತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಮಧ್ಯಾಹ್ನದ ಬಿಸಿಲು, ಸುಡು ಬಿಸಿಲು ಮಹಾದ್ವಾರದ ಮೇಲೆ ಬಿದ್ದಾಗ ಮನೆ ಮುಂದೆ ಒಂದು ಉಷ್ಣಾಂಶದ ಒಂದು ಅತಿಯಾಗಿ ಹೇರುವಿಕೆಯಿಂದ ಮನೆಯಲ್ಲಿರ್ತಕ್ಕಂಥ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಮಾತ್ರ ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನ ಒಂದು ನಿವೇಶನಗಳನ್ನು, ಅಥವಾ ನಿವೇಶನ ಅನ್ನೋದಕ್ಕಿಂತ ಹೆಚ್ಚಾಗಿ ಮಹಾದ್ವಾರಗಳನ್ನು ಅಲ್ಲಿ ನಿರ್ಮಿಸೋದನ್ನು ಬೇಡ ಅಂತ ಹೇಳಿರೋದು. ಅದು ಉದ್ದೇಶ ಇಷ್ಟೇ. ಅದಕ್ಕೆ ಈಗ ಒಂದು ಸೊಲ್ಯೂಷನ್ಸು ಬಂದಿದೆ. ಅದಕ್ಕೆ ಏನು ಹೇಳಿದ್ರು, ಈಗ ದಕ್ಷಿಣದಲ್ಲಿ ಸೈಟ್ ಇದೆ, ನಾವೇನು ಮಾಡೋಕ್ಕಾಗಲ್ಲ. ಈಗೇನು ಮಾಡಬೇಕಪ್ಪ ಅಂತಂದರೆ, ಅದಕ್ಕೆ ಅವರೊಂದು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಮರಗಳನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತಾರೆ. ಎಷ್ಟು ಸುಲಭವಾಗಿದೆ ನೋಡಿ ಪರಿಹಾರ. ಸೊ ಈ ನಿವೇಶನ, ಈಗ ನಿಮ್ಮ ನಿವೇಶನ ನಿಮ್ಮ ಹಿರಿಯರು ಕೊಟ್ಬಿಟ್ಟಿದ್ದಾರೆ, ಅದನ್ನು ದಕ್ಷಿಣದ್ದೇ ಬಂದಿದೆ, ನೀವು ಅದನ್ನೇ ಉತ್ತರ ತಿರ್ಗಿಸೋಕ್ಕಾಗಲ್ಲ. ದಕ್ಷಿಣದಲ್ಲೇ ಬಾಗಿಲು ತೆಗಿಬೇಕಾಗತ್ತೆ. ದಕ್ಷಿಣದಲ್ಲಿ ಬಾಗಿಲು ತೆಗಿಬಾರ್ದು ಅಂತ ಎಲ್ಲೂ ಇಲ್ಲ. ಅವ್ರು ಏನು ಹೇಳ್ತಾರೆ, ದಕ್ಷಿಣದಲ್ಲಿ ಮನೆ ಮುಂಭಾಗ ಜಾಗವನ್ನು ಬಿಟ್ಕೊಂಡು ಎತ್ತರದ ಗಿಡ ಮರಗಳನ್ನು ಬೆಳೆಸ್ಕೊಳ್ಳಿ. ಏನಾಗುತ್ತೆ, ಎತ್ತರದ ಗಿಡ ಮರ ಬೆಳೆಸಿದ್ರೆ ಸೂರ್ಯನ ಬಿಸಿಲು ಮರಗಿಡಗಳ ಮೇಲೆ ಬಿದ್ದು ಆ ಮರಗಿಡಗಳ ನೆರಳು ನಮ್ಮ ಮನೆ ಮುಂಭಾಗದಲ್ಲಿ ಬೀಳುತ್ತೆ. ಅದರಿಂದ ಸೂರ್ಯನ ಬಿಸಿಲು ನೇರವಾಗಿ ನಮ್ಮ ಮನೆ ಮಹಾದ್ವಾರದ ಮೇಲೆ ಬೀಳಲ್ಲ. ಅದರಿಂದ ಅದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ ನಿಮಗೆ ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಎತ್ತರದ ಮರಗಳನ್ನು ಬೆಳೆಸಿ ಅಂತ ಹೇಳೋದು ಅದಕ್ಕೋಸ್ಕರ. ಏನಪ್ಪ ಅಂತಂದರೆ, ಇದೊಂದು ಸೂಕ್ತ ಪರಿಹಾರ, ಸುಲಭ ಪರಿಹಾರ. ಮರಗಿಡನ ಬೆಳೆಸೋಕ್ಕೆ ಏನು ಬೇಕಾಗುತ್ತೆ, ಖರ್ಚೇನಾಗೋದಿಲ್ಲ. ಸೊ ಅದರಿಂದ ದಕ್ಷಿಣ ದಿಕ್ಕಿನ ನಿವೇಶನ ಇದೆ ಅಂತ ಹೆದರ್ಕೋಬೇಡಿ, ಪಶ್ಚಿಮ ದಿಕ್ಕಿನ ನಿವೇಶನ ಇದೆ ಅಂತ ಹೆದರ್ಕೋಬೇಡಿ. ಪಶ್ಚಿಮದ ದಕ್ಷಿಣದಲ್ಲಿ ನಿವೇಶನ ಇದ್ದ ಸಂದರ್ಭದಲ್ಲಿ ನೀವು ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ, ಪಶ್ಚಿಮದ ದಿಕ್ಕಿನಲ್ಲಿ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ಎತ್ತರದ ಗಿಡಗಳನ್ನು ಮನೆ ಕಟ್ಟೋಕ್ಕಿಂತ ಮುಂಚೆ ನೀವು ಬೆಳೆಸ್ಕೊಂಡ್ಬಿಟ್ರೆ, ನೀವು ಮನೆ ಕಟ್ಟೋದಕ್ಕೆ ಮರ ಗಿಡಗಳು ಬೆಳೆದಿರುತ್ತೆ. ಆಮೇಲೆ ಏನಾಗುತ್ತೆ, ಸೂರ್ಯನ ಬಿಸಿಲು ನಿಮ್ಮ ಮನೆ ಮೇಲೆ ಬೀಳಲ್ಲ. ಅದರಿಂದ ನೀವು ಅಂಥ ನಿವೇಶನದಲ್ಲೂ ಸಹಿತ ಸುಖವಾಗಿ ಬಾಳಿ ಬದುಕ್ಬೋದು. ಇದು ಮತ್ತೊಂದು ಅಂಶ. ಮತ್ತು ಇನ್ನೊಂದು ಏನು ಹೇಳ್ತೇನೆ, ನಿವೇಶನದಲ್ಲಿ ಪಶ್ಚಿಮದ ನಿವೇಶನ ಇದೆ, ದಕ್ಷಿಣದ ನಿವೇಶನ ಇದೆ. ನಾವೇನು ಮಾಡ್ತೀವಿ ಅಂತಂದರೆ, ಉತ್ತರದ ಬಾಗಿಲೇ ಇಡಬೇಕು ಅಂತಕ್ಕಂಥ ಒಂದು ಕೆಟ್ಟ ಸಂಪ್ರದಾಯನ ಫಾಲೋ ಮಾಡಿಕೊಂಡು ದಕ್ಷಿಣದಿಂದ 40 ಅಡಿ ಆ ಕಡೆ ಹೋಗಿ ಮನೆಗೆ ಎಂಟ್ರ್ ಆಗ್ತಕ್ಕಂಥ ಒಂದು ಸ್ವಭಾವವನ್ನು ಬೆಳೆಸ್ಕೊಂಡಿದ್ದೀವಿ. ಉತ್ತರದ ಬಾಗಿಲೇ ಇಡಬೇಕು, ಪೂರ್ವದ ಬಾಗಿಲೇ ಇಡಬೇಕು ಅಂತ. ಇದು ಸಹಿತ ಒಂದು ತಪ್ಪು, ಕಲ್ಪಿತ ಒಂದು ನಿಮ್ಮ ಒಂದು ಕಲ್ಪನೆ ಅಂತಲೇ ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದರೆ, ನಿಮ್ಮ ನಿವೇಶನಕ್ಕೆ ಯಾವ ದಿಕ್ಕಿನಲ್ಲಿ ರೋಡ್ ಇದೆಯೋ ಅದು ಅದೇ ದಿಕ್ಕಿನ ನಿವೇಶನ ಹಾಗೇ ಇರುತ್ತೆ. ಅದೇ ದಿಕ್ಕಿನಲ್ಲಿ ನೀವು ಮಹಾದ್ವಾರ ಇಡಲೇಬೇಕು.
ನೀವು ದಕ್ಷಿಣದಲ್ಲಿ ರೋಡ್ ಇದ್ದಾಗ ಅದು ದಕ್ಷಿಣದ ನಿವೇಶನ ಅಂತ ಕರೆಸ್ಕೊಳ್ಳುತ್ತೆ, ಪಶ್ಚಿಮದಲ್ಲಿ ನಿವೇಶನ ಇದ್ದರೆ ಪಶ್ಚಿಮ ನಿವೇಶನ ಅಂತ ತಿಳ್ಕೊಳ್ಳುತ್ತೆ. ಅದರಿಂದ 4 ದಿಕ್ಕುಗಳಲ್ಲೂ ಸಹಿತ ಮಹಾದ್ವಾರಕ್ಕೆ ನಾವು ಏನು ಹೇಳ್ತೀವಿ, ಮಹಾದ್ವಾರನ ಇಡತಕ್ಕಂಥ ಯೋಗ್ಯ ಸ್ಥಳಗಳನ್ನು ಮಾರ್ಕ್ ಮಾಡಿದೆ ವಾಸ್ತುಶಾಸ್ತ್ರ. ಹೇಗೆ ನೀವು ಪೂರ್ವದಲ್ಲಿ ನೀವು ಈಶಾನ್ಯದಲ್ಲಿ ಅಥವಾ ಉತ್ತರದಲ್ಲಿ ಒಂದು ನಂದಿ ಬಾಗಿಲು ಅಂತ ಇಡ್ತೀರೋ, ಅದೇ ರೀತಿ ನೀವು ಪಶ್ಚಿಮದಲ್ಲಿ ಬಂದಾಗ ಪಶ್ಚಿಮದಲ್ಲಿ ನೀವು ಪಶ್ಚಿಮ ನೈಋತ್ಯದಲ್ಲಿ ಡೋರನ್ನು ಇಡಬಾರ್ದು, ಪಶ್ಚಿಮ ವಾಯುವ್ಯದಲ್ಲಿ ಇಡಬೇಕು ಅಂತ ಹೇಳುತ್ತೆ. ಇದು ಸಹಿತ ವಾಸ್ತುಶಾಸ್ತ್ರದ ಪ್ರಕಾರನೇ ಇದೆ. ಸೊ ಪಶ್ಚಿಮ ವಾಯುವ್ಯದಲ್ಲಿ ಮಹಾದ್ವಾರನ ಇಟ್ಕೊಂಡಾಗ ಪಶ್ಚಿಮದವರಿಗೆ ನಿಮಗೆ ಇದಾಗುತ್ತೆ. ಅದೇ ರೀತಿ ನೀವು ದಕ್ಷಿಣಕ್ಕೆ ಬಂದಾಗ ದಕ್ಷಿಣ ನೈಋತ್ಯವನ್ನು ಅವಾಯ್ಡ್ ಮಾಡಬೇಕು. ದಕ್ಷಿಣ ನೈಋತ್ಯವನ್ನು ಅವಾಯ್ಡ್ ಮಾಡಿ ದಕ್ಷಿಣ ಆಗ್ನೇಯ ಬರುತ್ತೆ. ಸೊ ಆದ್ದರಿಂದ ಆ ಸೌತ್ ಈಸ್ಟ್ ಅಂತ ಕರಿತೀವಿ, ಆ ಭಾಗದಲ್ಲಿ ನಾವು ಮಹಾದ್ವಾರವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಏನಂತಂದರೆ, ಪ್ರತಿಯೊಂದು ದಿಕ್ಕಿನಲ್ಲೂ ಸಹಿತ ಮಹಾದ್ವಾರಕ್ಕೆ ವಾಸ್ತುಶಾಸ್ತ್ರದ ಪ್ರಕಾರ ಮಹಾದ್ವಾರ ನಿರ್ಣಯ ಆಗಿರುತ್ತೆ. ಆ ಸ್ಥಳಗಳಲ್ಲಿ ನಾವು ಮಹಾದ್ವಾರವನ್ನು ಇಡಲೇಬೇಕಾಗತ್ತೆ. ನಾವು ಪಶ್ಚಿಮ ರಸ್ತೆಯಲ್ಲಿರ್ತಕ್ಕಂಥ ನಿವೇಶನಕ್ಕೆ ನಾವು ಹಿಂಭಾಗ ಹೋಗಿಬಿಟ್ಟು ನೈಋತ್ಯದ ಈಶಾನ್ಯದಲ್ಲಿ ಕೊಡ್ತೀವಿ ಅಂತ ಹೇಳಿ ಕೊಡ್ತಾ ಹೋದ ಏನಾಗುತ್ತೆ, ಮನೆಗೆ ಬಳಸ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಈ ರೀತಿ ಮಾಡ್ಕೋಬಾರ್ದು. ಇದು ವಾಸ್ತುಶಾಸ್ತ್ರಕ್ಕೆ ವಿರುದ್ಧ. ಅದು ಮಾನಸಿಕವಾಗಿ ಬಂದಿದೆ ಎಲ್ಲರಿಗೂ, ನಂದಿ ಬಾಗಿಲು ಶ್ರೇಷ್ಠ, ಪೂರ್ವ ಬಾಗಿಲು ಶ್ರೇಷ್ಠ ಅಂತ ಹೇಳ್ತಕ್ಕಂಥದ್ದು ಬಂದಿದೆ. ಈಗ ನಿವೇಶನ ತಗೋಬೇಕಾದಾಗಲೇ ಯೋಚನೆ ಮಾಡಿ ತಗೊಂಡ್ರೆ ಈ ಸಮಸ್ಯೆ ಬರೋದಿಲ್ಲ. ಅಥವಾ ತಂದೆ ತಾಯಿ ವಂಶಪಾರಂಪರ್ಯವಾಗಿ ಬಂದಿರತಕ್ಕಂಥ ಮನೆಗಳನ್ನು ನಾವು ವಿನಾಕಾರಣ ದಕ್ಷಿಣ ದಿಕ್ಕು ಚೆನ್ನಾಗಿಲ್ಲ, ಪಶ್ಚಿಮ ದಿಕ್ಕು ಚೆನ್ನಾಗಿಲ್ಲ ಅಂತ ಹೇಳಿ ವರ್ಜ್ಯ ಮಾಡಿ ಅದನ್ನು ಮಾರಿ ಬೇರೆ ಕಡೆ ಕತ್ಕೊಳ್ತಕ್ಕಂಥ ಸಂಪ್ರದಾಯವನ್ನು ಕೆಲವರು ಪಾಲಿಸ್ಕೊಂಬಂದ್ಬಿಟ್ಟಿದ್ದಾರೆ. ಆದರೆ ನಿಮ್ಮ ತಂದೆ ತಾತ ಎಲ್ಲ ಅಲ್ಲಿ ಬದುಕಿ ಬಾಳಿರ್ತಾರೆ, ಮನೆ ಚೆನ್ನಾಗಿರುತ್ತೆ, ಮನೆ ಹಳತಾಗಿರುತ್ತೆ, ಜಾಗ ಚೆನ್ನಾಗಿರುತ್ತೆ, ದಕ್ಷಿಣ ಇರುತ್ತೆ. ಯಾರೋ ನಿಮ್ಮ ತಲೆಗೆ ತುಂಬಿಡ್ತಾರೆ ದಕ್ಷಿಣ ದಿಕ್ಕಲ್ಲಿ ಬಂದರೆ ನಿಮಗೆ ದರಿದ್ರ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ. ಅದನ್ನು ನಂಬಿಕೊಂಡು ನಾವೇನು ಮಾಡ್ತೀವಿ, ಹಿರಿಯರು ಬಾಡಿ ಬದುಕಿದ ಮನೆ ಜಾಗಗಳನ್ನು ಖಾಲಿ ಮಾಡಿ ಅದನ್ನು ಮಾರಾಟ ಮಾಡಿ ಇನ್ನೊಂದು ಕಡೆ ಹೋಗಿ ಕೆಟ್ಟ ಒಂದು ಜಾಗವನ್ನು ತೆಗೆದುಕೊಳ್ತಕ್ಕಂಥ ಪರಿಪಾಠಗಳು ಜಾಸ್ತಿ ಆಗಿಬಿಟ್ಟಿದೆ. ಅದರಿಂದ ನಿವೇಶನ ನೀವೇ ಸ್ವತಃ ನಿವೇಶನ ತಗೊಳ್ತಾ ಇದ್ದರೆ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡಿ ತೆಗೆದುಕೊಂಬಿಡಿ. ನಿಮ್ಮ ಹಿರಿಯರ ಮುಖಾಂತರ ಬಂದಿದ್ದರೆ ಅದು ಯಾವ ದಿಕ್ಕಿನಲ್ಲಿ ರಸ್ತೆ ಇದೆಯೋ ಆ ದಿಕ್ಕಿನಲ್ಲೇ ಮಹಾದ್ವಾರನ ಮಾಡಿಕೊಂಡು ನೆಮ್ಮದಿ ಜೀವನವನ್ನು ನೀವು ನಡೆಸ್ಕೊಳ್ಬೋದು. ಅದರಿಂದ ನಿವೇಶನ ಅಂತಂದರೆ ಹೈಲೈಟ್ ಆಗಿ ಹೇಳಬೇಕು ಏನಪ್ಪ ಅಂತಂದರೆ, ಆಯತಾಕಾರವಾಗಿರಬೇಕು, ಚೌಕಾಕಾರವಾಗಿರಬೇಕು. ಚೌಕಾಕಾರವಾಗಿಲ್ಲ, ಆಯತಾಕಾರವಾಗಿಲ್ಲ ಅಂತಂದರೆ ಎಷ್ಟು ಸಾಧ್ಯವೋ ಅಷ್ಟು ಚೌಕಾಕಾರ ಆಯತಾಕಾರವಾಗಿ ನಾವು ಪರಿವರ್ತನೆ ಮಾಡ್ಕೋಬೇಕು. ಯಾವ ದಿಕ್ಕಿಗೆ ರಸ್ತೆ ಇದೆಯೋ ಆ ದಿಕ್ಕಿನಲ್ಲೇ ಮಹಾದ್ವಾರವನ್ನು ಇಡೋದು ವಾಸ್ತುವಿಗೆ ಶ್ರೇಷ್ಠ. ಸೊ ಅದರಿಂದ ನೀವು ಅದನ್ನೆಲ್ಲ ಗಮನಿಸ್ಕೊಂಡು ನೀವು ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಬಾಳ್ಬೋದು. ಸೊ ಇನ್ನೂ ಒಂದು ನೀವು ತಿಳ್ಕೊಬೇಕಾದ ಅಂಶ ಏನಪ್ಪ ಅಂತಂದರೆ, ಈಗ ನಾವು ಏನು ಮಾಡಿದ್ದೀವಿ, 20, 30, 15 ಇದು ತುಂಬ ಸೈಟ್ಗಳು ತುಂಬ ಚಿಕ್ಕದಾಗಿ ಹೇಗೋ ಒಂದು ರೈಲ್ ಬೋಗಿ ಥರ ಎಲ್ಲ ಇರುತ್ತೆ. ಇಂಥದಕ್ಕೆಲ್ಲ ನಾವು ವಾಸ್ತು ಹಾಕೊಳ್ತಾ ಹೋಗ್ತಾ ಇದ್ದೀವಿ. ವಾಸ್ತು ಹಾಕಬೇಕು ಅಂತಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ನಮಗೆ ಮಿನಿಮಮ್ ಅಂದರೂ ಸಹಿತ ಒಂದು ಅರ್ಧ ಎಕರೆ ಜಾಗ ಇರಬೇಕು. ಅದು ಮಾಡಲಿಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಸೊ ವಾಸ್ತು ಮಾಡಬೇಕು ಅಂತಂದರೆ ನಾವು ಪೂರ್ಣ ಪ್ರಮಾಣದ ವಾಸ್ತುವಿನ ನೀತಿ ನಿಯಮಗಳನ್ನು ಪಾಲಿಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ವಾಸ್ತು ಅಂತಂದರೆ ನಮಗೆ ಮಿನಿಮಮ್ ಆಗಿ ಒಂದು ಅರ್ಧ ಎಕರೆ ಜಾಗ ಇರಬೇಕು. ಅದರಲ್ಲಿ ಫಸ್ಟು ಕಾಂಪೌಂಡ್ ನಿರ್ಮಾಣ ಆಗಬೇಕು ಅಂತ ಹೇಳುತ್ತೆ, ತಡೆಗೋಡೆಗಳು ನಿರ್ಮಾಣ ಆಗಬೇಕು. ಯಾಕೆಂದರೆ ಫಸ್ಟು ಆಯತಾಕಾರ, ಹೇಗೆ ಒಂದು ಮಗು ತಾಯಿ ಗರ್ಭದಲ್ಲಿ ಬೆಳಿಬೇಕಾದ್ರೆ ಗರ್ಭ ಫಿಕ್ಸ್ ಆಗಿರುತ್ತೆ ಒಂದು ಕಾಂಪೌಂಡ್ ಥರ, ಅದರೊಳಗಡೆ ಮಗು ಬೆಳೆಯುತ್ತೆ. ಹಾಗೆ ಮನೆ ಕಾಂಪೌಂಡನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ. ನಾವು ಇದೆಲ್ಲ ಮಾಡ್ತಾ ಇಲ್ಲ ಇವಾಗ. ಸೊ ಏನು ಮಾಡ್ತಾಯಿದ್ದೀವಿ, ಕಾಂಪೌಂಡೇ ಕಟ್ಟಲ್ಲ, ಆಮೇಲೆ ಕಾಂಪೌಂಡ್ಗೆ ಸೇರಿಸಿ ಗೋಡೆನ ಕಟ್ಕೊಂಡಿರ್ತೀವಿ. ಸೊ ಸೆಟ್ ಬ್ಯಾಕ್ಸ್ಗಳನ್ನು ಬಿಡೋದಿಲ್ಲ. ಸೊ ಇದೆಲ್ಲ ನಡೀತಾ ಇದೆ. ಅದರಿಂದ ವಾಸ್ತುವನ್ನು ಪರಿಪೂರ್ಣವಾಗಿ ನಾವು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ನಗರ ಪ್ರದೇಶಗಳಂತೂ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಒಂದು ಮನೆ ಇನ್ನೊಂದು ಮನೆ ಒಂದು ಸಾಯಾಮಿ ಸವಳಿ ಥರ ಜಾಯಿಂಟ್ ಆಗಿಬಿಟ್ಟಿದೆ ಇವಾಗ. ಈ ಗೋಡೆ ಆ ಗೋಡೆ ಜಾಯಿಂಟ್ ಆಗಿದೆ, ಈ ಮನೆಗೂ ಆ ಮನೆಗೂ ಜಾಗಗಳೇ ಇರೋದಿಲ್ಲ, ಸೆಟ್ ಬ್ಯಾಕ್ಸ್ಗಳು ಇಟ್ಕೊಂಡಿರೋದಿಲ್ಲ, ಇದೆಲ್ಲ ಇರುತ್ತೆ. ಅದನ್ನು ನಾವೀಗ ಆ ಸೆಟ್ ಬ್ಯಾಕ್ಸ್ಗಳು ಯಾಕೆ ಬೇಕು, ಸೆಟ್ ಬ್ಯಾಕ್ಸ್ಗಳಿಂದ ಏನು ಪ್ರಯೋಜನ, ವಾಸ್ತು ನಿವೇಶನಕ್ಕೆ ಸೆಟ್ ಬ್ಯಾಕ್ಸ್ಗಳು ಇಲ್ಲದಿದ್ದರೆ ಏನಾಗುತ್ತೆ, ಇದ್ದರೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದೆ ಒಂದು ಇದರಲ್ಲಿ ತಿಳ್ಕೊಳ್ಳೋಣ.